ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಯೂಟ್ಯೂಬ್ನ ಮೊದಲ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ನನ್ನ ಹೊಸ ಅಧ್ಯಾಯ, ಹೊಸ ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ನನ್ನ ಮೊದಲ ವಿಡಿಯೋ. ನನ್ನ ಹೆಸರು ಸಂಗೀತ. ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ 1 ವರ್ಷನೇ ಆಗಿದ್ರು ಇದುವರೆಗೂ ನಾನು ಯಾವುದೇ ರೀತಿ ಲಾಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ. ಸೋಷಿಯಲ್ ಮೀಡಿಯಾನ ಈ ರೀತಿಯೂ ಯೂಸ್ ಮಾಡ್ಕೋಬೋದು ಅಂತ ನನಗೆ ಗೊತ್ತಾಗಿದ್ದು ತುಂಬ ತಡವಾಗಿ. ಅಂದರೆ ಯೂಟ್ಯೂಬ್ನ ನಾವು ಒಂದು ಮೂವಿ ನೋಡೋದಕ್ಕೆ, ಅಡುಗೆ ರೆಸಿಪಿಗಳನ್ನ ನೋಡಲಿಕ್ಕೆ ಈ ರೀತಿಯೇ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ನಾವು ಡೈಲಿ ವ್ಲಾಗ್ಸ್ಗಳನ್ನ ಮಾಡ್ಬೋದು, ನಮ್ಮ ದಿನಚರಿಯನ್ನು ನಾವು ಈ ರೀತಿ ಪ್ರೆಸೆಂಟ್ ಮಾಡ್ಬೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೋಷಿಯಲ್ ಮೀಡಿಯಾನೇ ಹಾಗಲ್ವಾ, ನಾವು ಹೇಗೆ ಯೂಸ್ ಮಾಡ್ಕೋತೀವೋ ಹಾಗೆ ಒಳ್ಳೆ ರೀತಿಯೂ ಯೂಸ್ ಮಾಡ್ಕೋಬೋದು, ಕೆಟ್ಟ ರೀತಿಯೂ ಯೂಸ್ ಮಾಡ್ಕೋಬೋದು. 2023 ನನ್ನ ಮಗಳು ಬಾಣಂತನದ ಟೈಮಲ್ಲಿ ನನಗೆ ಈ ರೀತಿ ಡೈಲಿ ವ್ಲಾಗ್ಸ್ಗಳನ್ನ ಮಾಡ್ತಾಯಿದ್ದಂಥ ಚಾನಲ್ಸ್ಗಳು ನನಗೆ ಸಿಕ್ಕಿತ್ತು. ಆ ಮೂಲಕ ಇದನ್ನು ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕಾಶ್ವಿ ಬಸವಣ್ಣ. ಚಾನಲ್ ಕ್ರಿಯೇಟ್ ಮಾಡಾದ್ಮೇಲೂ ಕೂಡ ನಾನು ತುಂಬ ಗೊಂದಲದಲ್ಲೇ ಇದ್ದೆ. ವಿಡಿಯೋನ ಹೇಗೆ ರೆಕಾರ್ಡ್ ಮಾಡಬೇಕು, ಹೇಗೆ ಕ್ಯಾಪ್ಚರ್ ಮಾಡಬೇಕು, ಮತ್ತು ಯಾವ ರೀತಿ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು, ತಲೆಬರಹವನ್ನು ಯಾವ ರೀತಿ ಕೊಡಬೇಕು, ಹೇಗೆ ಮಾತಾಡಬೇಕು ಅನ್ನೋ ಎಲ್ಲ ಸಾಕಷ್ಟು ಗೊಂದಲಗಳಿಂದ ನಾನು ವೀಡಿಯೋಸ್ನ ಹಾಕೋದಕ್ಕೆ ತುಂಬ ಭಯಪಡ್ತಾ ಇದ್ದೆ. ಫೈನಲಿ ಹಾಕಲೇಬೇಕು, ತಪ್ಪು ಆದ್ರೂ ಅದನ್ನು ಒಂದೊಂದೇ ಹಂತದಲ್ಲಿ ತಿದ್ಕೊಂಡು ಕಲ್ತ್ಕೊಂಡು ಮೂವ್ ಆಗೋಣ ಅನ್ನೋ ನಿಟ್ಟಿನಲ್ಲಿ ಫೈನಲಿ ಶುರು ಮಾಡಿದ್ದೀನಿ. ಇನ್ನು ಯೂಟ್ಯೂಬ್ ಚಾನಲ್ನ ಯಾಕೆ ಶುರು ಮಾಡಿದೆ ಅಂತ ಅಂದರೆ, ಈ ಮೂಲಕನಾದರೂ ನನ್ನನ್ನು ನಾನು ಗುರುತಿಸ್ಕೊಳ್ಳೋ ಹಾಗಾಗಬೇಕು ಮತ್ತು ಇನ್ನೂ ಆ್ಯಕ್ಟಿವ್ ಆಗಿರಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದೆ. ಸ್ಕೂಲು ಕಾಲೇಜ್ಗಳಲ್ಲಿ ಇದ್ದಾಗ ಸಾಮಾನ್ಯವಾಗಿ ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾರೆ, ಮುಂದೆ ನೀವು ಏನಾಗಬೇಕು ಅಂದ್ಕೊಂಡಿದ್ದೀರಾ ಅಂತ. ಎಲ್ಲರೂ ಹೇಳೋ ಹಾಗೆ ನಾನು ನ್ಯೂಸ್ ರಿಪೋರ್ಟರ್ ಆಗಬೇಕು, ನ್ಯೂಸ್ ಆ್ಯಂಕರಿಂಗ್ ಮಾಡಬೇಕು ಮತ್ತು ರೇಡಿಯೋನಲ್ಲಿ ನನ್ನ ಧ್ವನಿ ಮುಖಾಂತರ 4 ಜನಕ್ಕೆ ತಲುಪೋ ಹಾಗೆ ಆಗಬೇಕು ಅಂತ ನಾನು ಕೂಡ ಹೇಳ್ತಾ ಇದ್ದೆ. ಹಾಗೆ ಮುಂದುವರೆದು ಪದವಿ ಶಿಕ್ಷಣ ಕೂಡ ನಾನು ಪತ್ರಿಕೋದ್ಯಮದಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. ಕಾಲಕ್ರಮೇಣ ಮುಂದುವರಿಸೋದಕ್ಕೆ ಆಗಲಿಲ್ಲ, ಆಸಕ್ತಿ ಕೂಡ ಕಮ್ಮಿ ಆಯ್ತಾ ಹೋಯಿತು. ಪದವಿ ಶಿಕ್ಷಣ ಪತ್ರಿಕೋದ್ಯಮ ಮಾಡಿದ್ರಿಂದ ಕ್ಯಾಮ್ರಾ ಮುಂದೆ ಮಾತಾಡೋದು, ಸ್ಕ್ರಿಪ್ಟ್ ಬರೆಯೋದು, ವಿಡಿಯೋ ರೆಕಾರ್ಡ್ ಮಾಡೋದು, ವಿಡಿಯೋ ಎಡಿಟ್ ಮಾಡೋದು, ತಲೆಬರಹವನ್ನು ಕೊಡೋದು, ಇದೆಲ್ಲವೂ ನನಗೆ ಮೊದಲಿಂದನೂ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆ ಅಲ್ಪ ಸ್ವಲ್ಪ ಮಾಡ್ತಿದ್ದೆ ಕೂಡ. ಆದರೆ ಅದನ್ನು ಎಲ್ಲೂ ಪ್ರಾಪರಾಗಿ ತೋರಿಸುವಂಥ ಪ್ರಯತ್ನ ಮಾಡಿರಲಿಲ್ಲ. ಕಲ್ತಿದ್ದನ್ನು ಯಾಕೆ ಅರ್ಧಕ್ಕೆ ಬಿಡಬೇಕು, ಅಟ್ಲೀಸ್ಟ್ ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಇದ್ರೂ ಈ ಮೂಲಕ ಒಂದು ಸಣ್ಣ ಮಟ್ಟಿಗಾದ್ರೂ ಮುಂದುವರಿಯೋಣ ಅಂತ ಅನ್ನಿಸ್ತು. ಕಲಿಯೋದು ಬಹಳಷ್ಟಿದೆ, ಇನ್ನೂ ತುಂಬ ಇದೆ. ಮಾಡ್ತಾ ಈ ಮೂಲಕನಾದರೂ ನಾನು ಇನ್ನೂ ಕಲಿಯೋ ಹಾಗಾಗಲಿ ಅಂತ ಅಂದ್ಕೊಂಡು ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಈ ಸೋಷಿಯಲ್ ಮೀಡಿಯಾ ಅನ್ನೋ ಪ್ರಪಂಚದಲ್ಲಿ ಈಗಷ್ಟೇ ಹಂಬೆಗಾಲಿಟ್ಕೊಂಡು ಬರ್ತಾ ಇದ್ದೀನಿ. ಏನೇ ತಪ್ಪಿದ್ರೂ ಏನೇ ಸರಿ ಇದ್ರೂ ತಿದ್ದಿ ತೀಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತ, ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗೂ ನಿರೀಕ್ಷಿಸಿದಂತೆ ನಿಮ್ಮ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ಕಾರ.